ರಾಜ್ಯದ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಭಾಗ್ಯ ಈ ವರ್ಷದಿಂದಲೇ ಫ್ರೀ ಪಾಸ್ ನೀಡುವುದಕ್ಕೆ ಸರ್ಕಾರದ ಸಕಲ ಸಿದ್ಧತೆ. ನಿನ್ನೆ ಫ್ರೀ ಪಾಸ್ ಘೋಷಣೆಯನ್ನ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ರಾಜ್ಯದ 10 ಲಕ್ಷ ವಿದ್ಯಾರ್ಥಿಗಳಿಗೆ ಯೋಜನೆಯಿಂದ ಅನುಕೂಲ ಆಗುತ್ತೆ. ಈಗಾಗಲೇ ವಿದ್ಯಾರ್ಥಿನಿಯರಿಗೆ ಫ್ರೀ ಬಸ್ ಸೇವೆ ನೀಡ್ತಾ ಇರೋದು ಸರ್ಕಾರ. ಇದೀಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೇವೆಯನ್ನ ನೀಡೋದಕ್ಕೆ ಪ್ಲಾನ್ ಆಗ್ತಾ ಇರೋದು. ಈ ಮೊದಲು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಪಾಸ್ ವಿತರಣೆ ಆಗ್ತಿತ್ತು. ಇದೀಗ ವಿದ್ಯಾರ್ಥಿಗಳ ಹಣ ಸರ್ಕಾರವೇ ಭರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ನೀಡಿದ್ರೆ 1700 ಕೋಟಿ ಹೊರೆ ಆಗತ್ತೆ. ಸೊ ಒಂದ್ ಲೆಕ್ಕಾಚಾರದಲ್ಲಿ ಇದು ಒಳ್ಳೇದು ಅಂತ. ನೀವು ಎಲ್ರಿಗೂ ಉಚಿತ, ಮಹಿಳೆಯರಿಗೆ ಎಲ್ರಿಗೂ ಉಚಿತ ಅಂತ ಇದ್ದಲ್ಲ, ಅವಾಗ ಒಂದ್ ಸ್ವಲ್ಪ ಚರ್ಚೆಗಳಾಗಿತ್ತು. ಬೇಕಾ ಎಲ್ರಿಗೂ ಉಚಿತ, ಯಾವ್ದಾದ್ರು ಒಂದು ಮಾನದಂಡ ಇಟ್ಕೊಳ್ಳೋದು ಸೂಕ್ತ ಅಂತ. ಬಟ್ ನಿಮಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಉಚಿತ ಅಂದಾಗ ಅದನ್ನ ಯಾರು ಕಿರಿಕಿರಿ ಮಾಡಲ್ಲ. ಬಟ್ ಸಮಸ್ಯೆ ಏನು ಅಂತಂದ್ರೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? 1700 ಕೋಟಿ ಹೊರೆ ಅಂತ ಅಂದ್ರೆ ಆರ್ಥಿಕವಾಗಿ ಮೊದಲೇ ನಷ್ಟ. ಈ ಗ್ಯಾರಂಟಿ ಯೋಜನೆಗಳಿಂದ ನಷ್ಟ ಅಂತಿದಾರಲ್ವಾ. ಈಗ ನೀವು ಇದನ್ನು ಬೇರೆ ಜಾರಿಗೆ ತಂದ್ಬಿಟ್ರೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ನೀವು ಉಚಿತ ಬಸ್ ಅಂತ ಹೇಳಿದಾಗ್ಲ ನೀವು ಶಕ್ತಿ ಯೋಜನೆ ಅಂತ ಏನ್ ಜಾರಿಗೆ ತಂದ್ರೋ ಆಗ್ಲೇ ಇದು ಕೇವಲ ವಿದ್ಯಾರ್ಥಿಗಳಿಗೆ ಅಂತ ಅಂದಿದ್ರೆ ಒಂದ್ ಲೆಕ್ಕಾಚಾರ ಇರ್ತಿತ್ತು, ಅಥವಾ ವಯಸ್ಸಿನ ಮಿತಿ ಅಂದಿದ್ರೆ ಒಂದ್ ಲೆಕ್ಕಾಚಾರ ಇರ್ತಿತ್ತು. ಈಗ ಅದು ಬೇರೆ ಇದೆ. ಅದ್ರ ಮಧ್ಯದಲ್ಲಿ ಈಗ ಇದು ಅಂತಂದ್ರೆ ಲಾಸ್ ಆಗಲ್ವಾ ಅಂತ ನಿನ್ನೆ ಈ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರಿಗೆ, ಸಿಎಂ ಅವರಿಗೆ ಎದುರಾದಾಗ ಅವ್ರು ಹೇಳಿದ್ರು, ನಂಗೆ ಗೊತ್ತು ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂತ, ಹಣದ ನಿರ್ವಹಣೆ ಹೆಂಗ್ ಮಾಡಬೇಕು ಅಂತ ನಂಗೆ ಗೊತ್ತು ಅಂತ ಹೇಳಿದ್ರು. ಅಂದ್ರೆ ಅವರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ, ಗೊತ್ತಿರತ್ತೆ ಯಾವ ಥರದ ಪರಿಸ್ಥಿತಿಲಿ ಇದೀವಿ, ಏನಾಗ್ತಾ ಇದೆ, ಏನಾಗ್ಬೋದು, ಹೆಂಗ್ ಹೊಂದಿಸ್ಕೊಳ್ಬೋದು, ಇದೆಲ್ಲ ಗೊತ್ತಿದ್ದೇ ನಿರ್ಧಾರ ಕೈ ಹಾಕ್ಬೋದು. ಒಂದ್ ಕಡೆಯಲ್ಲಿ ವಿದ್ಯಾರ್ಥಿಗಳಿಂದ ಇದು ಖುಷಿ ವ್ಯಕ್ತವಾಗ್ತಾ ಇದೆ. ಒಳ್ಳೆಯದು, ಉತ್ತಮ. ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಎಷ್ಟೋ ಕಡೆಯಲ್ಲಿ ಇನ್ನೂ ಸಮಸ್ಯೆ ಇದೆ. ಸ್ಕೂಲಿಗೆ ಕಾಲೇಜಿಗೆ ಎಲ್ಲ ಕಳಿಸೋದು ಅಂತ ಅಂದಾಗ ಅಯ್ಯೋ ತಿಂಗಳಿಗೆ ಬಸ್ ಚಾರ್ಜೇ ಇಷ್ಟಾಗ್ಬಿಡುತ್ತೆ, ಪಾಸ್ಗೆ ಇಷ್ಟಿಡಬೇಕು, ಕಷ್ಟ ಆಗ್ತದೆ ಅಂತ. ಬಟ್ ಹಿಂಗೆ ಫ್ರೀ ಅಂತ ಅಂದಾಗ ಆರಾಮಾಗಿ ಒಂದು ಎಜುಕೇಷನ್ ಸ್ವಲ್ಪ ಈಸಿಯಾಗಿ ನಡೆಯುತ್ತೆ ಅಂತ. ಬಟ್ ಹೆಂಗೆ 1700 ಕೋಟಿ ಹೊರೆ ಅಂತ ಅಂದಾಗ ಮೊದಲೇ ಆರ್ಥಿಕವಾಗಿ ನಷ್ಟ ಆಗಿದೆ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ, ಸಿಕ್ಕಾಪಟ್ಟೆ ಲಾಸು, ಎಲ್ಲ ಫ್ರೀ ಗ್ಯಾರಂಟಿ ಅಂತ ಹೇಳಿ ಬರ್ಬಾದು ಮಾಡಿಬಿಟ್ರು. ಈ ಥರದ್ದೆಲ್ಲ ಚರ್ಚೆ ರಾಜಕೀಯದಲ್ಲಿ ಮತ್ತೆ ಜನರ ಮನಸ್ಸಿನಲ್ಲೂ ಕೂಡ ಇದೆ. ಈಗ ಮನೇಲಿ ಕುತ್ಕೊಂಡು ಎಷ್ಟೋ ಜನ ಶಾಪ ಆಗ್ತಿರ್ತಾರೆ, ಮಾಡೋ ಕೆಲಸ ಇಲ್ಲ ಈ ಸರ್ಕಾರದವ್ರಿಗೆ, ಎಲ್ಲ ದುಡ್ಡು ಹೊಡ್ಬಿಟ್ರು, ದುಡ್ಡೇ ಖಾಲಿ ಮಾಡಿಬಿಟ್ರು, ಫ್ರೀ ಆಗಿ ಕೊಡಬೇಕು ಅಂತ. ಅದು ಒಂಥರದ್ದು ಜನರು ಮೈಂಡ್ ಸೆಟ್ಟು. ಬಟ್ ಈ ಸುದ್ದಿನ ನೋಡಿ ಎಷ್ಟೋ ಜನರು ಮನೇಲಿ ನಿಟ್ಟಿಸ್ರು ಬಿಟ್ಟಿರ್ತಾರೆ. ಅಪ್ಪ ಮಗನೋ ಮಗಳು ಆರಾಮಾಗಿ ಕಾಲೇಜಿಗೆ ಹೋಗ್ಬಿಟ್ಟು ಬರ್ತಾಳೆ, ನಮಗೆ ತಿಂಗಳಿಗೆ 1,000 1,500 ಉಳೀತು, ಇದರಲ್ಲಿ ಮಕ್ಕಳಿಗೆ ಇನ್ನೇನೋ ಕೊಡಿಸ್ಬೋದು, ಈ ಥರನೂ ಇರುತ್ತೆ. ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ. ಬಟ್ ಒಂದು ಸವಾಲಂತೂ ಹೌದು. ನಿಮಗೆ 1700 ಕೋಟಿ ಹೊರೆ ಅಂತಂದ್ರೆ ಅದು ಸವಾಲೇ ಅಲ್ವಾ? ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ರಾಜ್ಯದ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ನೀಡೋದಕ್ಕೆ ಸಿದ್ಧತೆ ಅಂತ ನಾವು ಕೇಳ್ತಾ ಇದ್ವಿ. ಬಟ್ ಹೆಂಗೆ ಅನ್ನೋದು ಪ್ರಶ್ನೆ. 1700 ಕೋಟಿ ಹೊರೆ ಆಗಲ್ವಾ ಅನ್ನೋದು ಕೂಡ ಇದೆ. ಏನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಹೆಂಗ್ ಚರ್ಚೆ ಆಗ್ತಿದೆ, ಸಾಧಕ ಬಾಧಕ ನೋಡೋದಾದ್ರೆ ಕೃಷ್ಣ? ರಾಜ್ಯ ಸರ್ಕಾರ ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಈಗಾಗಲೇ 3 ವರ್ಷಗಳಿಂದ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಮಹಿಳಾ ಪ್ರಯಾಣಿಕರಿಗೆ ಫ್ರೀ ಬಸ್ ಅನ್ನ ಕೊಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಉಚಿತವಾಗಿ ರಾಜ್ಯದ ಸಾಕಷ್ಟು ಜನ ಕೂಡ ಓಡಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗ ಮತ್ತೊಂದು ಮಹತ್ವದ ಯೋಜನೆಯನ್ನ ಜಾರಿ ಮಾಡಕ್ಕೆ ಸರ್ಕಾರ ಕೂಡ ತೀರ್ಮಾನವನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನೂತನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿದ ಬೆನ್ನಲ್ಲೇ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಅನ್ನ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಅಧಿಕೃತವಾಗಿ ಘೋಷಣೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಜಾರಿ ತಂದಿರುವಂತಹ ಶಕ್ತಿ ಯೋಜನೆಯಿಂದ ಸಾಕಷ್ಟು ಬರ್ಡನ್ ಕೂಡ ಸರ್ಕಾರಕ್ಕೆ ಆಗ್ತಾ ಇದೆ. ರಾಜ್ಯದ 4 ಸಾರಿಗೆ ನಿಯಮಗಳಿಗೆ ಪ್ರತಿ ತಿಂಗಳು ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಆರ್ಥಿಕ ಸಂಕಷ್ಟದ ನಡುವೆ ಕೂಡ ರಾಜ್ಯದಲ್ಲಿ ಶಕ್ತಿ ಯೋಜನೆಯನ್ನು ಸರ್ಕಾರ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶಕ್ತಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಸರ್ಕಾರ ಕಲ್ಪಿಸುವಂತ ಪ್ರಯತ್ನವನ್ನ ಮಾಡಿದೆ. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ವಿದ್ಯಾರ್ಥಿನಿಯರು ಕೂಡ ರಾಜ್ಯದ ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತ ಅವಕಾಶವನ್ನ ಕೂಡ ಕೊಡಲಾಗಿದೆ. ವಿದ್ಯಾರ್ಥಿನಿಯರ ಮಾದರಿಯಲ್ಲಿ ಈಗ ವಿದ್ಯಾರ್ಥಿನಿಯರಿಗೂ ಕೂಡ ರಾಜ್ಯದ ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಬಸ್ ಪ್ರಯಾಣವನ್ನ ಕಲ್ಪಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಆದ್ರೆ ಇದರ ಸಾಧಕ ಬಾಧಕಗಳನ್ನ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಈಗಾಗಲೇ ಶಕ್ತಿ ಯೋಜನೆ ಜಾರಿ ಮಾಡುವುದು ಕೂಡ ರಾಜ್ಯದ ಸಾರಿಗೆ ನಿಗಮಗಳಿಗೆ ಕೊಡಬೇಕಾದಂತ ಹಣವನ್ನ ಸರಿಯಾದಂತ ರೀತಿಯಲ್ಲಿ ಸಮರ್ಪಕವಾಗಿ ಸರ್ಕಾರ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಈಗಲೂ
BMTC KSRTC ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಪ್ರತಿ ತಿಂಗಳು ಕೂಡ ನೂರಾರು ಕೋಟಿ ಸಾವಿರಾರು ಕೋಟಿ ಹಣವನ್ನು ಸರ್ಕಾರ ವ್ಯಯಿಸಬೇಕಾಗಿದೆ. ಆದ್ರೆ ಬಾಕಿ ಹಣ ಸರಿಸುವ 4 ರಿಂದ 5 ಸಾವಿರ ಕೋಟಿ ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಇಂಥ ಸಂದರ್ಭದಲ್ಲಿ BMTC KSRTC ರಾಜ್ಯದ 4 ಸಾರಿಗೆ ಬಗ್ಗೆ ಪ್ರತಿ ತಿಂಗಳು ಬಸ್ಗಳನ್ನ ಓಡಿಸೋದೇ ಚಾಲೆಂಜ್ ಆಗಿದೆ. ಇಂಥ ಸಂದರ್ಭದಲ್ಲಿ ಕೂಡ ಸರಿಯಾದ ರೀತಿ ಸಮರ್ಪಕವಾದ ರೀತಿಯಲ್ಲಿ ಹಣವನ್ನ ಸಾರಿಗೆ ನಿಗಮಗಳಿಗೆ ಸರ್ಕಾರ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಇದರ ನಡುವೆ ಈಗ ವಿದ್ಯಾರ್ಥಿನಿಗೂ ಕೂಡ ನಾವು ಉಚಿತ ಬಸ್ ಕೊಡ್ತೀವಿ ಅಂತ ಸರ್ಕಾರ ಕೂಡ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಕೂಡ ಇದಕ್ಕೆ ಸಂಬಂಧಪಟ್ಟ ಅಕ್ಟೋಬರ್ ಘೋಷಣೆಯನ್ನ ಮಾಡಿದ್ದಾರೆ. ಈಗ ಶೈಕ್ಷಣಿಕ ವರ್ಷ ಕೂಡ ಈಗಾಗಲೇ ಆರಂಭ ಇದೆ. ಜೂನ್ 1ನೇ ತಾರೀಕಿನಿಂದ ರಾಜ್ಯದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗಿದೆ. ಈ ಹೊತ್ತಿನಲ್ಲೇ ವಿದ್ಯಾರ್ಥಿನಿಯರಿಗೆ DK ಶಿವಕುಮಾರ್ ಮಹತ್ವದ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಈಗ ಉಚಿತ ಬಸ್ ಪ್ರಯಾಣವನ್ನ ಸಲ್ಲಿಸಲೇಬೇಕಾದಂತ ಅನಿವಾರ್ಯ ಸರ್ಕಾರಕ್ಕೆ ಕೂಡ ಇದೆ. ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಕೂಡ ಸರಿಸುಮಾರು 10 ಲಕ್ಷ ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ಭಾಗದಲ್ಲಿ ಕೂಡ BMTC KSRTC ರಾಜ್ಯದ 4 ಸಾರಿಗೆ ಬಸ್ಗಳಲ್ಲಿ ಓಡಾಟವನ್ನ ಕೂಡ ಮಾಡ್ತಾ ಇದ್ರೆ. ಈ ಮೊದಲು ಸರ್ಕಾರ ಶೇಕಡ 50% ಮಾತ್ರ ಹಣವನ್ನ ಕೂಡ ಕೊಡ್ತಾ ಇದ್ರು. 20% ವಿದ್ಯಾರ್ಥಿಗಳಿಂದ ಹಣವನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ನಿಗಮಗಳು ಮಾಡ್ತಾ ಇದ್ರು. ಇನ್ನು ಉಳಿದ 25% ಅನ್ನ ಆಯಾಯ ನಿಗಮಗಳೇ ಕೂಡ ಭರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸರ್ಕಾರ ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಸರ್ಕಾರ ಖಾಸಗಿಗೆ ಕೊಡಬೇಕಾದಂತ ಅನುದಾನವನ್ನ ಸರ್ಕಾರ ಇಲ್ಲಿವರೆಗೂ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಇದರ ಮಧ್ಯೆ ಈಗ ನಾವು ಸರ್ಕಾರ ಉಚಿತವಾಗಿ ಎಲ್ಲಾ ವಿದ್ಯಾರ್ಥಿಗೂ ಉಚಿತ ಪಾಸನ್ನು ಕೊಟ್ಟಿವೆ ಅಂತ ಸರ್ಕಾರ ಹೇಳಿದೆ. ಒಂದು ವೇಳೆ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ರೆ ಪ್ರತಿ ವರ್ಷ ಸರಿಸುಮಾರು 1700 ಕೋಟಿ ಅಧಿಕ ಹೊರೆಯಾಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈಗಲೇ ಶಕ್ತಿ ಯೋಜನೆಗೆ ಸರಿಯಾದ ರೀತಿಯಲ್ಲಿ ಅನುದಾನಗಳನ್ನ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರ ಬಿಡುಗಡೆ ಮಾಡೋದ ಕಾರಣದಿಂದಾಗಿ ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಕೂಡ ಅಧಿಕ ಹೊರೆ ಕೂಡ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಒಂದು ವೇಳೆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ರೆ ಹಂತವಾಗಿ ಸಾರಿಗೆ ನಿಗಮಗಳಿಗೆ ಹಣವನ್ನ ಕೊಟ್ರೆ ಒಂದು ವೇಳೆ ನಿಗಮಗಳು ಕೂಡ ಉಳಿತವೆ. ಇಲ್ಲಂದ್ರೆ ಇನ್ನಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂತ ಆತಂಕ ಕೂಡ ಇದೆ. ಹೀಗಾಗಿ ಶೈಕ್ಷಣಿಕ ವರ್ಷದಿಂದಲೇ ಈ ಒಂದು ಬಸ್ ಪಾಸ್ ಅನ್ನ ಕೊಡಕ್ಕೆ ಸರ್ಕಾರ ನಿರ್ಧಾರವನ್ನ ಕೂಡ ಮಾಡಿದೆ. ಹೀಗಾಗಿ ಒಂದು ವೇಳೆ ಹಣವನ್ನ ಕೊಟ್ಟಿಲ್ಲ ಅಂದ್ರೆ ಸಾರಿಗೆ ನಿಗಮಗಳು ಇನ್ನಷ್ಟು ಪರ್ಬತಾಗೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ನೀತಿ ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.